ಬಂಗಾರು, ನೀನ್ ತಪ್ಪು ಮಾಡ್ಬಿಟ್ಟೆ. ಅಪ್ಪ ಶುರು ಮಾಡ್ಕೋಬೇಡ ನೀನೀಗ. ಅಲ್ಲ ಕಣೆ, ನೀನ್ ಮಾತೇ ಆಡ್ಬೇಡ. ಬಂಗಾರು, ನಿನ್ ಮೂಗಿನ ನೇರಕ್ಕೆ ಯೋಚನೆ ಮಾಡೋದನ್ನ ಸರಿ ಅಂತ ಅನ್ಕೋಬೇಡ. ನೀನಿವತ್ತು ಪದ್ಮಿನಿ ಮನಸ್ಸನ್ನ ನೋಯಿಸಿದೀಯ, ಜೊತೆಗೆ ಹಳಿಯಂದ್ರಿಗೂ ಅವಮಾನ ಮಾಡಿದೀಯ. ಈಗ ನಿನಗೆ ಅರ್ಥ ಆಗಲ್ಲ, ಮುಂದೆ ನೀನು ಅನುಭವಿಸ್ತೀಯ. ಅಲ್ವೇ, ಪದ್ಮಿನಿ ಈ ಮನೆ ಹೆಣ್ಮಗಳು. ತವ್ರ ಮನೆಯಲ್ಲಿ ಅವಳಿಗೆ ಕಣ್ಣೀರ್ ಹಾಕಿಸ್ತಾ ಇದೆಯಲ್ಲೇ, ಇದರಿಂದ ನಮಗೆ ಒಳ್ಳೇದಾಗುತ್ತಾ? ನೋಡು, ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಉಟ್ಕೊಳ್ಳೋಕ್ಕೂ ಮುಂಚೆ ಹೋಗಿ ಕ್ಷಮಾಪಣೆ ಕೇಳು. ನಿನ್ ಗೌರವ ಉಳಿಸ್ಕೋ. ಸುಮ್ಮನೆ ಹಠ ಸಾಧಿಸ್ಬೇಡ. ಇದ್ ನಿಂಗ್ ಹಠ ಅನ್ನಿಸ್ತಿದ್ಯಾ? ಮಾಡದೇ ಇರೋ ತಪ್ಪಿಗೆ ಇನ್ನೊಬ್ರು ಸಂತೋಷಕ್ಕೋಸ್ಕರ ಎಷ್ಟು ಸಲ ಹೋಗಿ ಕ್ಷಮೆ ಕೇಳಲಿ? ಇನ್ನು ನನ್ ಕೈಲಾಗಲ್ಲ ಅಮ್ಮ. ತಲೆ ತಗ್ಸಿ ನನ್ನ ತನಾನೇ ಕಳ್ಕೊತಿದ್ದೀನಿ ನಾನು. ಈಗ ಈ ವಿಚಾರನ ದೊಡ್ಡದ್ ಮಾಡ್ಕೊಂಡು ದಯವಿಟ್ಟು ನನ್ನ ತಲೆ ತಿನ್ಬೇಡಿ. ನನ್ನ ಒಂಟಿಯಾಗಿರೋದಕ್ ಬಿಟ್ಬೇಡಿ. ಅಲ್ಲ ಕಣೆ, ನೀನ್ ಈ ಮನೆ ಅಮ್ಮ. ನಗು. ಪದ್ಮಿನಿ, ಹೆಣ್ಮಕ್ಳ ಮನಸ್ಸು ಎಷ್ಟು ಸೂಕ್ಷ್ಮ ಅಂತ ನನಗೆ ಚೆನ್ನಾಗಿ ಗೊತ್ತು. ಸುರಭಿ ಹಾಗೆ ಮಾತಾಡಬಾರ್ದಾಗಿತ್ತು. ಅದರಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವು ಆಗಿದೆಯೋ ಅಷ್ಟೇ ನೋವು ನನಗೂ ಆಗಿದೆ. ಅವಳ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ.